ನಮ್ಮ ಮನೆ ಗಣೇಶನ್ ವೆಲ್ಕಮ್. ಮೆತ್ತಗೆ ಏನೇನು ಮಾಡಬೇಕು? ಏನಕ್ಕೆ ಇದು ಗಣೇಶಂಗೆ ಏನೇನು ಮಾಡಬೇಕು ಅಂದರೆ ಏನೇನು ಪೂಜೆ ಥರ ಸಾಮಾನು ಆ ಥರ ಎಲ್ಲ ಏನೇನು ಮಾಡಬೇಕು? ಪೂಜೆ ಅಲ್ಲಮ್ಮ, ಗಣೇಶ ತಂದ್ವಲ್ಲ, ಹಾಂ, ಅರ್ಶಿನ ಕುಂಕುಮ ಇಟ್ಟು ಜನ್ವಾರ ಹಾಕಿ ಶಾಲ್ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡಬೇಕು. ಆಮೇಲೆ ಕೂರ್ಸೋಣ ಅಲ್ಲಿ ಪಪ್ಪ ಅದು ತಗೊಂಡು ಬಂದ್ಬಿಡ್ಲಿ ಇಟ್ಟ ಕೂರ್ಸೋಣ. ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಗಣೇಶ? ಯಾರು ಸೆಲೆಕ್ಟ್ ಮಾಡಿದ್ದು? ನಾನು ನೀನೇ. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ನಾನು ತಪ್ಕೊಂಡು ಬಂದೆ, ಯಾಕಂದರೆ ಗೌರಿ ಅಲ್ಲಾಡ್ತಾ ಇದ್ರು ಮತ್ತು ಗಣೇಶ ನನ್ನ ಮೇಲೆ ಬರ್ಕೊಂಡಿದ್ರು, ಗೌರಿ ಅಲ್ಲೆಲ್ಲ ಓಡ್ತಾಯಿದ್ರು. ಅದಕ್ಕೆ ತಪ್ಕೊಂಡು ಎರಡೂ ಬಂದೆ. ಚೆನ್ನಾಗಿದೆ ನಮ್ಮ ಗಣೇಶ ಫ್ರೆಂಡ್ಸ್. ಲಡ್ಡುಗೆ ಇಟ್ಟಿಲ್ಲ ನಾನು, ಮರ್ತ್ಬಿಟ್ಟೆ. ಲಡ್ಡುಗೆ ಇಟ್ಟಿಲ್ಲ ನಾನು. ಲಡ್ಡು ಎಲ್ಲಿದೆ? ಲೆಫ್ಟ್ ಹ್ಯಾಂಡ್ ಲಡ್ಡು ಇಲ್ವಾ? ಹ್ಞೂ, ಲಡ್ಡುಗೆ ನೀನು ಕುಂಕುಮ ಇಟ್ಕೊಂಡಿಲ್ವಾ? ನೈಸ್. ಇವಾಗ ನಾನು ಡ್ರೆಸ್ ಹಾಕೊಂಡು ಸಿಗ್ತೀನಿ, ಓಕೆನಾ? ಇಲ್ಲೇ ಸಿಗ್ತೀನಿ, ಡ್ರೆಸ್ ಹಾಕೊಂಡು ಸಿಗ್ತೀನಿ, ಓಕೆನಾ? ಬಾಯ್ ಬಾಯ್. ನಮ್ಮಮ್ಮ ಇವಾಗ ರಂಗೋಲಿ ಆಗ್ತಾ ಇದ್ದಾರೆ. ಬರೋದೇ ಸ್ಟಾರ್ ಒಂದೇ. ನಾನು ಮೊದಲು ಬಿಡ್ತಿದ್ದೆ ಸೋನು, ಸ್ಕೂಲಿಗೆ ಹೋಗ್ಬೇಕಾದ್ರೆ ಭಾಗ ಇಲ್ಲ, ನಂಗೆ ಇದೊಂದೇ ಬರೋದು. ಓಕೆ, ಇವಾಗ ಅದು ಒಂದೇ ಮಾಡ್ಬಿಟ್ಟು ಬೇಗ ಬೇಗ ಕೂರ್ಸೋಣ. ಇರೋ ಅರ್ಜೆಂಟ್ ಮಾಡಿದೆ. ಬರ್ತಾ ಇದೆಯಲ್ಲ ಕ್ಲೀನಾಗಿ. ಜನವಾರ ಎಷ್ಟು ಹೇಳಿ ಮಾಡಬೇಕಿದು? 21 ಅವೆಲ್ಲ ಸಿಕ್ ಮಾಡ್ಬಿಟ್ಟೆ. ಅಲ್ಲ, ಜನವಾರ ನೀವು ತಾನೇ ಹಾಕೊಳ್ಳೋ, ನಿಮಗೆ ತಾನೇ ಗೊತ್ತು ಹೆಂಗೆ ಅಂತ. ಹಾಂ, ನಮ್ಗೆ ಹೇಳಿದ್ರೆ ನಾವು ಹಾಕೊಳ್ಳೋದು ಬೇರೆ, ಗಣೇಶ ಹಾಕೊಳ್ಳೋದು ಬೇರೆ. ಇದು ಗಣೇಶ ಹಾಕೊಳ್ಳೋ ಜನವಾರನಾ? ಗಣೇಶ ಹಾಕೊಳ್ಳೋ ಜನವಾರ 21, 9, ಇದು 3 ಈ ಥರ ಹಾಕ್ಬೇಕು. ಮತ್ತೆಂತಕ್ಕೆ ಇಷ್ಟೊಂದು ತೊಗೊಂಡ್ಬಂದ್ರಿ? ಇದು ಹೆಂಗೆ ಮತ್ತೆ ತೆಗಿಯೋದು? ಇವಾಗ ಎಲ್ಲ ಸಿಕ್ ಮಾಡಿಬಿಟ್ಟೆ ನಾನು, ಸಾರಿ. ಪಾಪ ನೀನು ಜನ್ವಾರ ಹಾಕೊಂತಾನೆ, ಗಣೇಶ ಜನ್ವಾರನೂ ಸೇಮ್ ಥರನೇ ತಾನೆ. ಎಷ್ಟೆಲ್ಲ ಮಾಡ್ಕೋಬೇಕು ಅಂತ ನಿಂಗೆ ಗೊತ್ತು ತಾನೆ, ಮಾಡು. ಇದು ಯಾಕೆ ಇಡೋದು ಗಣೇಶಗೆ? ಏನು ಇದು ಈ ಥರ ಮಾಡ್ಕೊಡಿ ಸರಿಯಾಗಿ. ಇದು ಈ ಥರ ಹುಲ್ಲು ಥರ ರೈಟಿಂದ ತಾನೇ ಲೆಫ್ಟಿಗೆ? ಇದು ಕಾಯಿನ್ ಕೊಡಿ, ಒಟ್ಟಲ್ಲಿ ಬರುತ್ತೆ. ಚಿಕ್ಕದು ಕೊಡಿ ಕಾಯಿನ್. ಯಾವತ್ತು ಇಷ್ಟಿಲ್ಲ, ಇಷ್ಟಾಗಲ್ಲ. ಗೋಲ್ಡ್ ಪ್ಯಾಕ್ ಚೆನ್ನಾಗಿ. ಅಲ್ಲಿ ಒಳಗೆ ಪೂಜೆಗೆ ಯಾವ್ದು ಮಾಡೋದು? ಅದು ನಾನು ತೊಗೊಳ್ತೀನಿ, ಇದು ಒಂದು ನಿಮಿಷ ನಾನು ಇದು ಮಾಡ್ಬಿಡ್ತೀನಿ ಫಸ್ಟ್.
ನಮ್ಮ ಬಿಳಿಯುವ ನನಗೆ ಶಲ್ಯ ದೇವ್ರದ್ದು ದೇವ್ರ ಶಲ್ಯ ದೇವ್ರದ್ದು ಶಲ್ಯ ಇದೆ ನೋಡಿ, ಇದು ಫೋಲ್ಡ್ ಮಾಡಾಕ್ತಿದೆ. ಇದು ದೇವ್ರದ್ದು ನೋಡಿ, ಕಳಿಸಿಬಿಟ್ಟಿದ್ದೆ ಅನ್ಸಿಟ್ಟಿದೆ. ಹೇಳು ಜೈ ಗಣೇಶ ಹೇಳು. ಜೈ ಗಣೇಶ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ದೇವಿ ಸರ್ವಕಾರ್ಯೇಷು ಸರ್ವದಾ. ಜೈ ಗಣೇಶ. ಗೌರವನ ಗಡ್ಕೆಲಾಗಿತ್ತು ಯಾಕೆ ತಗ್ಗಿಸ್ಕೊಂಡು ಅವರಿಗೆ ಬರೀ ಅಕ್ಕಿ ಮಾತ್ರ ಹೇಳಿ. ಗೆಜ್ಜೆ ಹಿಂಗೆ ಬಿಟ್ಬಿಡಲ ಶಲ್ಯ. ವರ್ಣಗಾಲ್ ಮಾತಾಡಲ ಪತ್ತ ಕಣ್ಣಗಾಡ ಅವು ಆಗಕ್ಕಾಗಲ್ಲ. ಓಕೆ. ಇದು ಸೈಜ್ ನೋಡ್ಕೊಂಡು ಹಾಕ್ಬೇಕು. ಹಿಂಗಿದೆಯಾ? ಸಾಕಲ್ಲ ಇಷ್ಟೇ. ಇದು ಗೌರಿಗೆ. ನೈಸ್. ನೈಸ್. ಫುಲ್ ಗಣೇಶ ತೋರಿಸ್ತೀವಿ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಕರೆಕ್ಟ್ ಇದೆ. ಬಾಯ್ಲಿ ಯಾಕೆ ಅಳ್ತಿದ್ದೆ ಹೇಳು. ಹಿಂದೆ ಹೋಗು, ಹಿಂದೆ ಹೋಗು. ಅಳೋದು ಯಾಕೆ ಹಬ್ಬದ ದಿನ? ನಮ್ಮ ಮೇಡಮ್ ಅಳ್ತಾ ಇರೋದು, ಅವಳೇ ಎಲ್ಲ ಮಾಡಬೇಕಂತೆ. ಹೆಂಗಾಗತ್ತೆ ಮಾಡೋಕ್ಕೆ? ಅದಕ್ಕೆ ಸಿಕ್ಕಾಪಟ್ಟೆ ಅಳ್ತಾವಳೆ. ಅಷ್ಟೆಲ್ಲ ದೊಡ್ಡದಾಗ ಅಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ಅಂದರೆ ಅದು ಕೂಡ್ಸೋಕ್ಕಾಗಲ್ಲ. ಹೇಳಿದ್ರೆ ಕೇಳ್ತಿಲ್ಲ. ಓಕೆ. ಚಂದ್ರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಕೊಡುವಂತ ನರರಿಗೂ ಇದು ಬೆನ್ನ ಬಿಡ. ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ಅನುತನು ಲೈಫ್ ಸ್ಟೈಲ್ಸ್. ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ. ನಮ್ಮ ಗಣೇಶ ಹಬ್ಬ ಇಷ್ಟು ಸಿಂಪಲ್ಲಾಗಿ ಆಯಿತು ಈ ಸತಿ. ಚಿಕ್ಕ ಗಣೇಶ ತಂದು ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡಿದ್ವಿ. ನಮ್ಮ ತನು ಸೆಲೆಕ್ಟ್ ಮಾಡಿದ್ದು ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಹಬ್ಬ ಮುಗಿಸ್ಕೊಂಡು ಉಪವಾಸ ಇದ್ವಿ. ಹೋಗಿ ನಾವು ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದ್ವಿ. ಅಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಪೂಜೆ ಮುಗಿಸ್ಕೊಂಡು ಹಾಲು ಹಾಕಿ ಉತ್ತಕ್ಕೆ ನಾಗರಕಲ್ಲಿಗೆ, ಅಲ್ಲಿಂದ ಅಮ್ಮ ಮನೆಗೆ ಹೋಗಿ
ಅಮ್ಮ ವೆರೈಟಿ ಅಡುಗೆ ಮಾಡಿದರು. ಕಾಳು ಉಸ್ಲಿ, ಆಲೂ ಪಲ್ಯ, ಆಮೇಲೆ ಏನು ಮಾಡಿದ್ರು, ಕಡುಬು, ಸಾಂಬಾರು. ಏನಿಲ್ಲ, ಅಷ್ಟೇ. ಎಲ್ಲ ಊಟ ಮಾಡಿಕೊಂಡು ತಿರ್ಗಾ ಮನೆಗೆ ಬಂದು ಈವ್ನಿಂಗ್ ಪೂಜೆ ಎಲ್ಲ ಮಾಡಿ ವಿಸರ್ಜನೆ ಮಾಡಿದ್ವಿ. ಬಟ್ ವಿಸರ್ಜನೆದು ವಿಡಿಯೋ ಮಾಡಿಲ್ಲ. ನನಗೆ ಯಾಕೋ ಈ ಸತಿ ಗಣೇಶನ ವಿಸರ್ಜನೆ ಮಾಡ್ಬೇಕಾದ್ರೆ ತುಂಬಾ ಬೇಜಾರಾಯಿತು. ಯಾಕಂದರೆ ನಮ್ಮ ಗಣೇಶ ಇವತ್ತು ಈ ಸತಿ ವೈಟ್ ಕಲರ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಬಿಡಬಾರ್ದು ಅನ್ನಿಸ್ಬಿಟ್ಟಿತ್ತು, ನಮಗೆ ಇಟ್ಕೋಬೇಕು ಅನ್ನಿಸ್ತಾ ಇತ್ತು. ತುಂಬ ಈ ಸತಿ ಒಂಥರ ಬೇಜಾರು ಅನ್ನಿಸ್ತು. ಪ್ರತಿ ವರ್ಷವೂ ಆಗುತ್ತೆ, ಗಣೇಶನ ಕೂಡಿಸಿ ವಿಸರ್ಜನೆ ಮಾಡೋ ಟೈಮಲ್ಲಿ ಅಳುವೇ ಬಂದ್ಬಿಡುತ್ತೆ. ಈ ಸತಿ ಅಂತೂ ತುಂಬಾ ಹರ್ಟ್ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಪ್ರೊಸೀಜರ್ ಅದೇ ಇರೋದು. ಸೊ ನಮ್ಮ ಗಣೇಶ ಹಬ್ಬದ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ತಿಳಿಸಿ, ಎಲ್ಲರೂ ವಿಶಸ್ ಕಳಿಸಿ. ಸೊ ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡ್ತಾಯಿರಿ. ಹಾಂ, ಹ್ಯಾಪಿ ಗೌರಿ ಗಣೇಶ ಅದು ಹೇಳೋದೇ ನಾನು ಮಾಡಿಸ್ಬಿಟ್ಟೆ. ಯಾಕೆ ಹೇಳೋದೇ ಮಾಡಿಬಿಟ್ಟೆ? ಯಾಕಂದರೆ ನೀನು ಮಾತಾಡ್ತಾ ಇದ್ದಲ್ಲ. ಸೊ ನಮ್ಮ ಹಬ್ಬ ಹಿಂಗಾಯಿತು ಈ ಸತಿ. ಬಾಯ್, ಟೇಕ್ ಕೇರ್. Take care, bye bye, see you in the next vlog.